ಇದು ಕಣ ಗಾಂಡೀವವೆಂದೆಂಬುದು ಮಹಾಧನು ಪಾರ್ಥನದು. ಬಳಿಕಿದು ಯುಧಿಷ್ಠಿರ ಚಾಪವು ಈ ಧನು ಭೀಮಸೇನನದು. ಇದು ನಕುಲ ಕೋದಂಡ ಬಿಲು ತಾನಿರುವೆ ಸಹದೇವನದು. ಭಾರಿಯ ಗದೆಯಿದು ಅನಿಲ ಜನದು. ಕಿರೀಟಿಯ ಬಾಣವಿವು ಎಂದ. ನಮಸ್ಕಾರ. ಇದು ವಿರಾಟ ಪರ್ವದ 6ನೇ ಸಂಧಿಯ 40ನೇ ಪದ್ಯ. ಈ ಹಿಂದಿನ ಪದ್ಯಗಳಲ್ಲಿ ನಾವು ನೋಡಿದ್ದೇವೆ, ಉತ್ತರ ಕುಮಾರ ಶಮೀವೃಕ್ಷದ ಮೇಲಿದ್ದಂಥ ಆಯುಧಗಳನ್ನೆಲ್ಲ ಕೆಳಗಿಳಿಸಿ ನೋಡ್ತಾನೆ. ಮಹಾ ಆಯುಧಗಳೆಲ್ಲ ಇವೆ ಅದರಲ್ಲಿ. ಅವನು ಕೇಳ್ತಾನೆ ಅರ್ಜುನನ, ಏನಂತ, ಇದು ಯಾವ್ಯಾವ ಆಯುಧಗಳು, ಯಾರ್ಯಾರ್ದು ಸ್ವಲ್ಪ ನೋಡಿ ಹೇಳಪ್ಪ ಅಂತ ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ಇದು ನೋಡು, ಇದೇ ಗಾಂಡೀವ ಅಂತಕ್ಕಂಥ ಮಹಾಬಿಲ್ಲು, ಇದು ಅರ್ಜುನಂದು. ಈ ಬಿಲ್ಲಿದೆಯಲ್ಲ ಇನ್ನೊಂದು, ಇದು ಧರ್ಮರಾಯಂದು. ಈ ಪಕ್ಕದಲ್ಲಿದೆಯಲ್ಲ ಇದು ಭೀಮನ ಧನಸ್ಸು. ಈ ಕಡೆ ಇರೋದು ನಕುಲ ಸಹದೇವರ ಬಿಲ್ಲುಗಳು. ಈ ದೊಡ್ಡ ಗದೆ ಇದೆಯಲ್ಲ ಇದು ನೋಡು ಭೀಮಸೇನಂದು. ಅದು ಹೇಳ್ತಾನೆ, ಭಾರಿಯ ಗದೆ ಇದು ಅನಿಲ ಜನದು. ಈ ಭಾರಿಯಾದಂಥ ಗದೆ ಭೀಮಸೇನಂದು. ಈ ಕೆಳಗಡೆ ಇರೋ ಬಾಣಗಳು ಎಲ್ಲ ಅರ್ಜುನನ ಬಾಣಗಳು ಇದು ಅಂತ. ಈಗ ಇವನು ಈ ಪ್ರತಿಯೊಂದನ್ನು ಈ ರೀತಿ ವಿಶೇಷವಾಗಿ ವಿವರವಾಗಿ ಒಂದೊಂದಾಗಿ ತೋರಿಸಿ ವಿವರಿಸ್ತಾನೆ ಅರ್ಜುನ ಉತ್ತರ ಕುಮಾರನಿಗೆ. ಉತ್ತರ ಕುಮಾರ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾನೆ ಈ ಆಯುಧಗಳನ್ನು. ಅವನಿಗೆ ಬೆಕ್ಕಸ ಬೆರಗಾಗ್ಬಿಟ್ಟಿದ್ದಾನೆ, ಏನಪ್ಪ ಇದು ಹೀಗಿದೆ ಅಂತ ಹೇಳಿ. ಅವರವರ ಬತ್ತಳಿಕೆ ಚಾಪವನು ಅವರ ಶರವನು ಕಂಬು ಖಡುಗವ ಕವಚ ಸೀಸಕ ಜೋಡುಗಳ ಬಿರುದುಗಳ ಟೆಕ್ಕೆಯವ ವಿವಿಧ ಶಸ್ತ್ರಾಸ್ತ್ರವನು ಫಲುಗುಣ ವಿವರಿಸಲು ಬೆರಗಾಗಿ ಸಾರಥಿಯವನು ತಾನಾರೆಂದು ಮತ್ಸ್ಯನ ಸೂನು ಬೆಸಗೊಂಡ. ನಮಸ್ಕಾರ. ಇದು ವಿರಾಟ ಪರ್ವದ 6ನೇ ಸಂಧಿಯ 41ನೇ ಪದ್ಯ. ಇದರಲ್ಲಿ ಅರ್ಜುನ ಹೇಳ್ತಾನೆ, ಏನು ಹೇಳ್ತಾನೆ ನೋಡಿ, ಕವಿ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ. ಅವರವರ ಬತ್ತಳಿಕೆ ಚಾಪವನವನವರ ಶರವನು ಕಂಬು ಖಡುಗವ ಕವಚ ಸೀಸಕ ಜೋಡುಗಳ ಬಿರುದುಗಳ ಎಲ್ಲದನ್ನು ವಿಶೇಷವಾಗಿ ವಿವರವಾಗಿ ಹೇಳ್ತಾ ಇದ್ದಾನೆ. ಕಂಬು ಅಂದರೆ ಶಂಖ, ಸೀಸಕ ಅಂದರೆ ಈ ಹೆಲ್ಮೆಟ್ಟು ಶಿರಸ್ತ್ರಾಣ, ಟೆಕ್ಕೆಯ ಅಂತ ಹೇಳಿದ್ರೆ ಧ್ವಜ. ಒಬ್ಬೊಬ್ಬರಿಗೆ ಒಂದೊಂದು ಧ್ವಜ, ಒಂದೊಂದು ಧನುಸ್ಸು, ಒಂದೊಂದು ಬತ್ತಳಿಕೆ, ಒಂದೊಂದು ಬಾಣ, ಶಂಖ, ಖಡ್ಗ ಇವೆಲ್ಲ ಇರುತ್ತೆ. ಅವನು ಅರ್ಜುನ ಎಲ್ಲರದ್ದು ತೋರಿಸ್ತಾ ಇದ್ದಾನೆ. ಈ ಪಾಂಡವರಲ್ಲಿ ಯಾರಿಗೆ ಯಾವ ಬತ್ತಳಿಕೆ ಸೇರಿದೆ, ಯಾರ್ಯಾರಿಗೆ ಯಾವ ಧನುಸ್ಸು, ಬಾಣ, ಶಂಖ, ಖಡ್ಗ, ಕವಚ ಇದೆಲ್ಲ ಸೇರಿದೆ ಅಂತಕ್ಕಂಥದ್ದನ್ನು ವಿವರವಾಗಿ ಪರಿಚಯ ಮಾಡಿಕೊಡ್ತಾನೆ. ಇದೆಲ್ಲ ಕೇಳ್ತಾ ಇವನು ಬೆರಗಾಗ್ಬಿಟ್ಟಿದ್ದಾನೆ ಉತ್ತರ ಕುಮಾರ. ವಿವಿಧ ಶಸ್ತ್ರಾಸ್ತ್ರವನ್ನು ಫಲುಗುಣ ವಿವರಿಸಲು ಬೆರಗಾಗಿ ಈ ವಿವಿಧವಾದಂಥ ಶಸ್ತ್ರಾಸ್ತ್ರಗಳನ್ನು
ಫಲ್ಗುಣ ಅಂದರೆ ಅರ್ಜುನ ಇನ್ನೊಂದು ಹೆಸರು ಫಲ್ಗುಣ ವಿವರಿಸಲು ಬೆರಗಾಗಿ ಅವನು ಬೆರಗಾಗ್ಬಿಟ್ಟ. ಇಲ್ಲ ಸರಿ, ಸಾರಥಿ ಇವನು ತಾನಾರೆಂದು ಮತ್ಸ್ಯನ ಸೋನು ಬೆಸಗೊಂಡ. ಈ ಮತ್ಸ್ಯನ ಸೋನು ಅಂದರೆ ವಿರಾಟ್ ರಾಜನ ಮಗನಾದಂಥ ಉತ್ತರ ಕುಮಾರ ಈ ಸಾರಥಿ ಇದ್ದಾನಲ್ಲ, ನೀನು ಯಾರಪ್ಪ ಅಂತ ಅರ್ಜುನನ್ ಕೇಳ್ತಾನೆ. ಇದೆಲ್ಲ ಹೇಳಿದೆ ನನಗೆ, ನೀನು ಯಾರು ಅಂತ ಹೇಳ್ತಾನೆ. ಆಗ ಅರ್ಜುನ ನೋಡ್ತಾನೆ, ಓಹೋ ಇವನಿಗೆ ಇದನ್ನು ಹೇಳಬೇಕು ನಾನು, ನೋಡೋಣ ಇದನ್ನು ಹೇಳೋಣ ಅಂತ ಯೋಚನೆ ಮಾಡ್ತಾನೆ.